ಗುರುಗಳ ಈ ಸಂಕ್ರಾಂತಿ ಹಬ್ಬ ಆದ ನಂತರ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಇದೆ, ಯಾವ ರಾಶಿಗೆ ಒಳ್ಳೇದಾಗತ್ತೆ, ಯಾವ ರಾಶಿಗೆ ಓಕೆ ತಕ್ಕ ಮಟ್ಟಿಗಿದೆ ಅನ್ಬಹುದು ಅಂತ? ನೋಡಿ, ಯಾವಾಗಲೂ ಅಷ್ಟೇ ಗ್ರಹಗಳ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಒಂದಷ್ಟು ರಾಶಿಗಳ ಮೇಲೆ ಒಂದಷ್ಟು ಒಳ್ಳೆ ಪರಿಣಾಮಗಳು, ಒಂದಷ್ಟು ಸಮಸ್ಯೆಗಳು ತಂದು ಕೊಡುವಂಥದ್ದು ಇರುತ್ತೆ. ಈಗಾಗಲೇ ಸಂಕ್ರಾಂತಿ ಹಬ್ಬದ ನಂತರ ರವಿ ಬದಲಾವಣೆ ನಾವು ನಿರೀಕ್ಷಣೆ ಮಾಡ್ಬೋದು. ಒಂದಷ್ಟು ಗ್ರಹಗಳ ಸಂಯೋಗಗಳನ್ನು ನಾವು ನೋಡಬಹುದಾಗಿದೆ. ಇದರಿಂದ ಸಂಕ್ರಾಂತಿ ಹಬ್ಬ ಆದ ಮೇಲೆ ಒಂದು 5 ರಾಶಿಯವರೆಗೆ ರಾಜಯೋಗವನ್ನು ತಂದು ಕೊಡುವಂಥದ್ದು, ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತೀವಿ. ಅಂದರೆ ಅವ್ರಿಗೆ ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡುವಂತಹದ್ದು ಅಂತ ಹೇಳುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ, ಇವತ್ತು ಪ್ರಸ್ತುತ 2026ರಲ್ಲಿ ಈ ವೃಷಭ ರಾಶಿಯವರಿಗೆ ಬಹಳ ಉತ್ತಮವಾದಂಥ ದಿನಗಳು ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ಗುರುಬಲ ಇದೆ, ರವಿ ಬದಲಾವಣೆಯಿಂದ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಕಾರ್ಯಗಳಾಗುತ್ತೆ, ವಿವಾಹ ಶುಭ ಕಾರ್ಯಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಬಹಳಷ್ಟು ಚೆನ್ನಾಗಿರುವಂಥದ್ದು ಈ ಸಂಕ್ರಾಂತಿ ಹಬ್ಬ ಆದ ಮೇಲೆ ವೃಷಭ ರಾಶಿಯವರು ಏನೇ ಹೊಸದಾಗಿ ಬಿಸ್ನೆಸ್ ಮಾಡಿದ್ರೇನೋ ಉತ್ತಮವಾದಂಥದ್ದು ಆಗಿರುವಂಥದ್ದಿದೆ. ಅದರ ಜೊತೆಗೆ ಈಗಾಗಲೇ ಸಿಂಹ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಧನುರ್ರಾಶಿಯಿಂದ ಮಕರ ರಾಶಿಗೆ ಬದಲಾವಣೆ ಆಗೋದ್ರಿಂದ ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಲಭ್ಯ ಆಗುವಂಥದ್ದಿರುತ್ತೆ. ಬಹಳ ಜನ ಇವತ್ತು ತಂದೆ ಮಕ್ಕಳ ನಡುವೆ ಬಾಂಧವ್ಯತೆ ಇಲ್ಲ, ಚಿಕ್ಕ ಪುಟ್ಟ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಇಂತಹ ಸಮಸ್ಯೆಗಳು ಏನಾದರೂ ಇದ್ದರೆ, ಅಥವಾ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಕೋರ್ಟು ಕಚೇರಿವರೆಗೂ ಹೋಗಿದ್ರು ಅಂಥವೆಲ್ಲ ನಿವಾರಣೆ ಆಗುವಂಥ ಸಾಧ್ಯತೆ ಇರುತ್ತೆ ಸಿಂಹರಾಶಿಯವರಿಗೆ. ಯಾಕಂತ ಹೇಳಿದ್ರೆ ಸಿಂಹರಾಶಿನೇ ಮುಖ್ಯವಾಗಿ ರವಿ ಬದಲಾವಣೆ ಮಕರ ರಾಶಿಗೆ, ಈ ಒಂದು ಬದಲಾವಣೆಯಿಂದ ಒಂದಷ್ಟು ಒಳ್ಳೆ ಫಲಗಳನ್ನು ಕೊಡುವಂಥದ್ದು ಸಾಧ್ಯತೆಗಳು ಜಾಸ್ತಿ ನಾವು ಇಲ್ಲಿ ಕಾಣಬಹುದಾಗಿದೆ. ಮತ್ತು ಅದರ ಜೊತೆಗೆ ತುಲಾರಾಶಿಯವರಿಗೆ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರೆ, ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂಥ ಏಳಿಗೆಯನ್ನು ಇಲ್ಲಿ ಕಾಣಬಹುದಾಗಿದೆ. ಭಾಳ ಜನ ಎಜುಕೇಷನಲ್ಲಿ ಹಿನ್ನಡೆ ಆಗಿರುತ್ತೆ. ಕೆಲವರಿಗೆಲ್ಲ ಈ ದಶಾಕಾಲಗಳು ಅಂತ ಹೇಳ್ತೀವಿ, ರಾಹು ದಶ ನಡೀತಾ ಇರುತ್ತೆ, ಕೇತು ದಶ ನಡೀತಾ ಇರುತ್ತೆ, ಎಜುಕೇಷನಲ್ಲಿ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ. ಮತ್ತು ಅದರ ಜೊತೆಗೆ ಒಂದಷ್ಟು ಎಜುಕೇಷನ್ ವಿಚಾರದಲ್ಲಿ ತಂದೆ ತಾಯಿಗೂ ಚಿಂತೆ ಆಗಿಬಿಟ್ಟಿರುತ್ತೆ. ಅಂಥವ್ರಿಗೂ ಸಹ ಈ ಸಂಕ್ರಾಂತಿ ಹಬ್ಬ ಆದಮೇಲೆ ತುಲಾರಾಶಿಯವರು ಯಾರು ಮಕ್ಕಳು ಇರ್ತಾರೆ, ಎಜುಕೇಷನ್ ಮಾಡ್ತಾ ಇರ್ತಾರೆ, ಅಥವಾ ಹೈಯರ್ ಎಜುಕೇಷನ್ಗೆ ಹೆಚ್ಚು ಪ್ರಯತ್ನ ಮಾಡ್ತಾ ಇರ್ತಾರೆ, ಅಥವಾ ವಿದೇಶಕ್ಕೆ ಏನಾದರೂ ಎಜುಕೇಷನ್ ವಿಚಾರದಲ್ಲಿ ಮಾರ್ಚ್ ನಂತರ ಎಕ್ಸಾಮ್ ಆದಮೇಲೆ ವಿದೇಶಕ್ಕೆ ಹೋಗೋಣ, ಅಲ್ಲಿ ಹೋಗಿ ಹೈಯರ್ ಎಜುಕೇಷನ್ ಮಾಡೋಣ ಅನ್ನುವಂಥವ್ರಿಗಂತೂ ಅನುಕೂಲಕರವಾದಂತಹದ್ದು ದಿನಗಳು ಅಂತ ಹೇಳಬಹುದಾಗಿದೆ. ಇನ್ನು ಅದರ ಜೊತೆಗೆ ಧನುರ್ ರಾಶಿಯವರಿಗಂತೂ, ಯಾಕಂದರೆ ಧನುರ್ ರಾಶಿಗೆ 2ನೇ ಮನೆಗೇನೆ ರವಿ ಬದಲಾವಣೆ ಆಗ್ತಾ ಇದೆ, ವಿವಾಹ ಶುಭ ಕಾರ್ಯಗಳು ಆಗುವಂಥದ್ದು. ಯಾಕಂದರೆ ಈಗ ಪ್ರಸ್ತುತ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾನೆ, ಗುರು ಬಲ ಇತ್ತು ಅಂತ ಹೇಳಿದ್ರೆ ವಿವಾಹ ಶುಭ ಕಾರ್ಯಗಳು ಆಗುತ್ತೆ. ಆದರೆ ದ್ವಿತೀಯ ಸ್ಥಾನಕ್ಕೆ ಯಾವಾಗ ರವಿ ಬದಲಾವಣೆ ಆಗ್ತಾನೆ, ತಂದೆ ತಾಯಿಯಿಂದನೂ ಸಹ ಪ್ರೇಮ ವಿವಾಹಕ್ಕೆ ಒಂದಷ್ಟು ಅನುಕೂಲಕರವಾದಂತಹದ್ದು ಮದುವೆ ವಿಚಾರದಲ್ಲಿ ಸಹಾಯ ಆಗುವಂಥದ್ದು ಇರುತ್ತೆ. ಈಗ ತಂದೆ ತಾಯಿ ಒಪ್ಕೊಂಡಿರೋದಿಲ್ಲ ಅಂಥವ್ರಿಗೂ ಸಹ ಮದುವೆ ವಿಚಾರದಲ್ಲಿ ಧನುರ್ ರಾಶಿಯವರಿಗೆ ಒಳ್ಳೆಯ ಮಾಸ ಅಂತ ಹೇಳ್ಬೋದು. ಅದರಲ್ಲಿ ಧನುರ್ ರಾಶಿಯವರಿಗೆ ಮೂಲ ನಕ್ಷತ್ರದವರು ಇದ್ದಾರೆ. ಭಾಳ ಜನ, ಎಷ್ಟೋ ಜನ ಮೂಲ ನಕ್ಷತ್ರದವರು, ಮೂಲ ನಕ್ಷತ್ರ ದೋಷ, ಮದುವೆನೇ ಮಾವ ಇಲ್ದಿರೋ ಮನೆಗೆ ಕೊಡಬೇಕು, ಇದು ಸರಿ ಇಲ್ಲ ನಕ್ಷತ್ರ ಅನ್ನೋವಂಥವ್ರು ಯಾರೆಲ್ಲ ಇದ್ದಾರೆ, ಈ ಮದುವೆನೇ ಆಗ್ತಾ ಇಲ್ಲ ಅನ್ನೋವ್ರಿಗೂ ಇದೇ ಈ ಸಂಕ್ರಾಂತಿ ಹಬ್ಬದ ನಂತರ ಒಂದು 2-3 ತಿಂಗಳ ಒಳಗಡೆನೆ ಒಳ್ಳೆ ಸಂಬಂಧಗಳು ಬರಲಿಕ್ಕೆ ಸಾಧ್ಯ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಕುಂಭರಾಶಿಯವರಿಗಂತೂ ಭಾಳ ಚೆನ್ನಾಗಿದೆ, 7.5 ನಡೀತಾ ಇದೆ. ಈಗ ಏನಪ್ಪ ಮಾಡೋದು ಅಂತ ಚಿಂತೆ ಏನಾದರೂ ಇತ್ತು ಅಂದ್ರೇನು, ಧನುರಾಶಿಗೆ ಏನು ಬದಲಾವಣೆ ಆಯಿತು ರವಿ ಮಕರ ರಾಶಿಗೆ, ಒಂದಷ್ಟು ಕುಂಭರಾಶಿಗೆ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು ಅಂತ ಹೇಳ್ಬೋದು. ಮತ್ತು ಅದರ ಜೊತೆಗೆ ಗುರು ಪಂಚಮ ಸ್ಥಾನದಲ್ಲಿರೋದರಿಂದ ಒಂದಷ್ಟು ಬಿಸ್ನೆಸ್ಗೆ ಭಾಳ ಚೆನ್ನಾಗಿದೆ. ಭಾಳ ಜನ ಬಿಸ್ನೆಸ್ ಕೈ ಹಾಕಬೇಕು ಹೊಸದಾಗಿ ಅನ್ನುವಂಥವ್ರು ಯಾರು ಇರ್ತಾರೆ ಅವ್ರಿಗಂತೂ ಹೆಚ್ಚು ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ 7.5 ಇದ್ರೂ ಕೂಡ ಯಾವುದೇ ರೀತಿ ತೊಂದರೆ ಇರೋದಿಲ್ಲ, ತೊಂದರೆ ಇರೋದು ಅನ್ಕೊಂಡಿದ್ದ ಕೆಲಸಗಳು ಆಗುತ್ತೆ. ಖಂಡಿತ.